ಹಲೋ ನಮಸ್ಕಾರ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ PUC ಪರೀಕ್ಷೆ ಸೈನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನನ್ನ ಹೆಸರು ಪ್ರಜ್ವಲ್, ನಾನು ನಿಮ್ಮ ಕೆಮಿಸ್ಟ್ರಿ ಲೆಕ್ಚರರ್. ಮಕ್ಕಳೆಲ್ಲರೂ ಹೇಗಿದ್ದೀರಾ? ಖುಷಿಯಾಗಿ ಆರಾಮಾಗಿದ್ದೀರಾ ಅಲ್ವಾ? ಇದ್ರೆ ವೆರಿ ಗುಡ್. ಸೊ ಇವತ್ತು ನಾವು ಸೇರಿರುವಂಥ ಉದ್ದೇಶ ನಿಮ್ಮ ಹ್ಯಾಲೋ ಆಲ್ಕೇನ್ ಹಾಗೂ ಹ್ಯಾಲೋ ಅರಿನ್ನ ಪಾರ್ಟ್ 7 ಆಫ್ ದ ವಿಡಿಯೋನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಸೊ ಪಾರ್ಟ್ 7 ಆಫ್ ದ ವಿಡಿಯೋಲಿ ಏನಿದೆ ಅಂತ ನೋಡೋದಾದರೆ, ಇಟ್ ಈಸ್ ದ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಹ್ಯಾಲೋ ಆಲ್ಕೇನ್ಸ್ ಹಾಗೂ ಹ್ಯಾಲೋ ಅರೀನ್ಸ್. ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ವಾಟ್? ಹ್ಯಾಲೋ ಆಲ್ಕೇನ್ಸ್ ಹಾಗೂ ಹ್ಯಾಲೋ ಅರೀನ್ಸ್. ಸೊ ಜಾಸ್ತಿ ತಡ ಮಾಡದೇ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಫಿಸಿಕಲ್ ಪ್ರಾಪರ್ಟೀಸ್ ಅಂತಿದ್ದೀನಿ ಅಂತಂದರೆ ಮೊದಲನೇದಾಗಿ ಬರುವಂಥ ಟಾಪಿಕ್ಗೆ ನಮ್ಮ ಫಿಸಿಕಲ್ ಸ್ಟೇಟ್. ಮೊದಲನೇದಾಗಿ ಡಿಸ್ಕಸ್ ಮಾಡಬೇಕಾಗಿರುವಂಥ ಪ್ರಾಪರ್ಟಿಯೇ ನಮ್ಮ ಫಿಸಿಕಲ್ ಸ್ಟೇಟ್. ಫಿಸಿಕಲ್ ಸ್ಟೇಟ್ ಅಂತಂದರೆ ಇಟ್ ಕುಡ್ ಬಿ ಕಲರ್, ಓಡರ್ ಹಾಗೂ ನಮ್ಮ ಫಿಸಿಕಲ್ ಸ್ಟೇಟ್. ಓಕೆನಾ? ಸೊ ಮೊದಲನೇದಾಗಿ ಬರುವಂಥ ಟಾಪಿಕ್ಗೆ ಇಟ್ ಈಸ್ ಕಲರ್. ನಮ್ಮ ಹ್ಯಾಲೋ ಆಲ್ಕೇನ್ ಹಾಗೂ ಹ್ಯಾಲೋ ಅರೀನ್, ದೇ ಆರ್ ಕಲರ್ಲೆಸ್ ವೆನ್ ದೇ ಆರ್ ಇನ್ its purest state. They are what? Colorless when it is in purest form. But they develop color when they are exposed to light. When they are exposed to light, they develop color. ಯಾವುದು? ಬ್ರೋಮೈಡ್ಸ್ ಹಾಗೂ ಅಯೋಡೈಡ್ಸ್ ಇರುವಂತಹ ಹ್ಯಾಲೋ ಆಲ್ಕೇನ್ಸ್ ಹಾಗೂ ಹ್ಯಾಲೋರಿನ್ಸ್. ಹಾಗೆ volatile halogen compounds give pleasant odor. See, they give pleasant odor when they are volatile in nature. ಯಾವುದು? ಕ್ಲೋರೋಫಾರ್ಮ್, ಕಾರ್ಬನ್ ಟೆಟ್ರಾಕ್ಲೋರೈಡ್ ಹಾಗೂ ಬೆನ್ಸೈಲ್ ಕ್ಲೋರೈಡ್ ಅಥವಾ ಕ್ಲೋರೋಬೆನ್ಸಿನ್. ಅರ್ಥ ಆಗ್ತಿದೆಯಲ್ವಾ? ಆ್ಯಂಡ್ ದೇ ಕ್ಯಾನ್ ಆಲ್ಸೋ ಬಿ ಆಸ್ ಕ್ರಿಸ್ಟಲೈನ್ ಸಾಲಿಡ್ಸ್ ಹಾಗೂ ಕಲರ್ಲೆಸ್ ಲಿಕ್ವಿಡ್ಸ್. ದೇ ಕ್ಯಾನ್ ಬಿ ಲೈಕ್ ಆರ್ ದೇ ಕ್ಯಾನ್ ಬಿ ಒಬ್ಟೈನ್ಡ್ ಆಸ್ ಕ್ರಿಸ್ಟಲೈನ್ ಸಾಲಿಡ್ಸ್ ಆ್ಯಂಡ್ ಕಲರ್ಲೆಸ್ ಲಿಕ್ವಿಡ್. ಆ್ಯಂಡ್ ಈಚ್ ಒನ್ ಆಫ್ ದೆಮ್ ಹ್ಯಾವ್ ಡಿಸ್ಟಿಂಕ್ಟ್ ಕಲರ್, ಡಿಫ್ರೆಂಟ್ ಕಲರ್. ನೋಡಿ ಇಲ್ಲಿ, ದೇ ಹ್ಯಾವ್ ಡಿಸ್ಟಿಂಕ್ಟ್ ಕಲರ್. ಸೊ ಇದು ನನ್ನ ಫಿಸಿಕಲ್ ಸ್ಟೇಟ್ ಆಫ್ ಹ್ಯಾಲೋ ಆಲ್ಕೀನ್ಸ್ ಹಾಗೂ ಹ್ಯಾಲೋರಿನ್ಸ್. ಈಗ ನೆಕ್ಸ್ಟ್ ಯಾವುದಪ್ಪ ಅಂತಂದರೆ, ಇಟ್ ಈಸ್ ನನ್ನ ಮೆಲ್ಟಿಂಗ್ ಪಾಯಿಂಟ್ ಹಾಗೂ ಬಾಯ್ಲಿಂಗ್ ಪಾಯಿಂಟ್. ನನ್ನ ಮೆಲ್ಟಿಂಗ್ ಪಾಯಿಂಟ್ ಹಾಗೂ ಬಾಯ್ಲಿಂಗ್ ಪಾಯಿಂಟ್. ಈಗ ಮೆಲ್ಟಿಂಗ್ ಪಾಯಿಂಟ್ ಯಾವಾಗ ಜಾಸ್ತಿ ಆಗುತ್ತೆ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್ ಯಾವಾಗ ಕಡಿಮೆ ಆಗುತ್ತೆ ಆ್ಯಂಡ್ ವೈಸ ವರ್ಸ ನೋಡ್ತಾ ಹೋಗೋಣ. ಮೊದಲನೇದಾಗಿ ಲೋವರ್ ಮೆಂಬರ್ಸ್ ಆಫ್ ಹ್ಯಾಲೋ ಆಲ್ಕೀನ್ಸ್ ಹಾಗೂ ಹ್ಯಾಲೋರಿನ್ಸ್. ಲೋವರ್ ಮೆಂಬರ್ಸ್ ಲೈಕ್ ಯಾವುದು? ಮಿಥೈಲ್ ಕ್ಲೋರೈಡ್, ಮಿಥೈಲ್ ಬ್ರೋಮೈಡ್, ಈಥೈಲ್ ಕ್ಲೋರೈಡ್ ಆ್ಯಂಡ್ ಸಮ್ ಕ್ಲೋರೋಫ್ಲೋರೋಮೀಥೇನ್ಸ್ ಆರ್ gases at room temperature. They behave as what? Gases at room temperature. But higher members, they behave as what? Liquids ಅಥವಾ solids. Higher members ಆಗ್ತಾ ಏನಾಗುತ್ತೆ, they become solid ಅಥವಾ liquid. But lower members of halo alkenes and halo arenes, they behave as what? Gases. ಅರ್ಥ ಆಗ್ತಿದೆ ಮಕ್ಕಳೇ? ಆ್ಯಂಡ್ ಯಾವಾಗ ಇದು ಆಗುತ್ತೆ ಅಂತ ನೋಡೋದಾದರೆ, one such scenario, when there is an increase in polarity in the molecule increase ಆಗ್ತಾ ಹೋದರೆ ಏನಾಗುತ್ತೆ, there is high chances of increase in molecular mass. Molecular mass ಯಾವಾಗ ಇನ್ಕ್ರೀಸ್ ಆಗುತ್ತೆ, ಫೋರ್ಸ್ ಆಫ್ ಅಟ್ರಾಕ್ಷನ್ ಸಹ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. there is higher intermolecular force of attraction. ಯಾವಾಗ higher intermolecular force of attraction ಆಗುತ್ತೆ, there is what? chances of increase in melting ಹಾಗೂ ಬಾಯ್ಲಿಂಗ್ ಪಾಯಿಂಟ್. ಯಾವಾಗ ಮಾಲಿಕ್ಯೂಲ್ಗಳ ಮಧ್ಯೆ ಸ್ಟ್ರಾಂಗ್ ಫೋರ್ಸ್ ಆಫ್ ಇಂಟ್ರಾಕ್ಷನ್ ಇರುತ್ತೆ, ಇದನ್ನು ಬ್ರೇಕ್ ಮಾಡೋದಕ್ಕೆ ನನಗೆ ಜಾಸ್ತಿ ಮೆಲ್ಟಿಂಗ್ ಹಾಗೂ ಬಾಯ್ಲಿಂಗ್ ಪಾಯಿಂಟ್ ಬೇಕಾಗುತ್ತೆ. ಹೇಗೆ? ಈ ರೀತಿ. ಮತ್ತೊಂದು ವೇಲ್ ಯೋಚನೆ ಮಾಡೋದಾದರೆ, ವೆನ್ ದೆರ್ ಇಸ್ ಇನ್ಕ್ರೀಸ್ ಇನ್ ನಂಬರ್ ಆಫ್ ಎಲೆಕ್ಟ್ರಾನ್, there is increase in the size of molecules. ಎಲೆಕ್ಟ್ರಾನ್ಗಳು ಜಾಸ್ತಿ ಆಗ್ತಿದ್ದಂಗೆ ಏನಾಗುತ್ತೆ, ಮಾಲಿಕ್ಯೂಲ್ಗಳ ಸೈಜ್ ಸಹ ಜಾಸ್ತಿ ಆಗ್ತಾ ಹೋಗುತ್ತೆ. ಮಾಲಿಕ್ಯೂಲ್ಗಳ ಸೈಜ್ ಜಾಸ್ತಿ ಆಗ್ತಾ ಏನಾಗುತ್ತೆ, ಫೋರ್ಸ್ ಆಫ್ ಇಂಟ್ರಾಕ್ಷನ್ ಸಹ ಜಾಸ್ತಿ ಆಗ್ತಾ ಹೋಗುತ್ತೆ. ಆ್ಯಂಡ್ ಹೆನ್ಸ್ ಇಲ್ಲಿಯೂ ಸಹ ನನಗೆ ವಾಟ್? ದರ್ ಇಸ್ ಇನ್ಕ್ರೀಸ್ ಇನ್ ಮೆಲ್ಟಿಂಗ್ ಹಾಗೂ ಬಾಯ್ಲಿಂಗ್ ಪಾಯಿಂಟ್. ಅರ್ಥ ಆಗ್ತಿಯಲ್ವಾ? ಮೆಲ್ಟಿಂಗ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್ ಅರ್ಥ ಆಗ್ತಿಯಲ್ವಾ? ಈಗ ಆರ್ಡರ್ ಆಫ್ ಇಟ್ ನೋಡೋದಾದರೆ, ಇಟ್ ಈಸ್ ಆಲ್ಕೈಲ್ ಅಯೋಡೈಡ್ ಆ್ಯಂಡ್ ಆಲ್ಕೈಲ್ ಬ್ರೋಮೈಡ್, ಆಲ್ಕೈಲ್ ಕ್ಲೋರೈಡ್ ಹಾಗೂ ಆಲ್ಕೈಲ್ ಫ್ಲೋರೈಡ್. ಬಾಯ್ಲಿಂಗ್ ಪಾಯಿಂಟ್, ಫೋರ್ಸ್ ಆಫ್ ಅಟ್ರಾಕ್ಷನ್ ಮೇಲೆ ಆರ್ಡರ್ ಇದು. ಈಗ ಬಾಯ್ಲಿಂಗ್ ಪಾಯಿಂಟ್ ಆಫ್ ಐಸೋಮೆರಿಕ್ ಹ್ಯಾಲೋ ಆಲ್ಕೇನ್ಸ್ ಹೇಗೆ ಬಿಹೇವ್ ಆಗುತ್ತೆ ಅಂತ ನೋಡಿದ್ರೆ, ಇಟ್ ಡಿಕ್ರೀಸಸ್ ಅಪಾನ್ ಬ್ರಾಂಚಿಂಗ್. ನೋಡಿ ಇಲ್ಲಿ, ದ ಬಾಯ್ಲಿಂಗ್ ಪಾಯಿಂಟ್ಸ್ ಆಫ್ ಐಸೋಮೆರಿಕ್ ಹ್ಯಾಲೋ ಆಲ್ಕೇನ್ ಡಿಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಬ್ರಾಂಚಿಂಗ್. ಕಾರ್ಬನ್ ಚೈನ್ ಬ್ರಾಂಚ್ ಆಗ್ತಾ ಏನಾಗುತ್ತೆ, ನನಗಿಲ್ಲಿ ಬಾಯ್ಲಿಂಗ್ ಪಾಯಿಂಟು ಡಿಕ್ರೀಸ್ ಆಗ್ತಾ ಬರುತ್ತೆ. ನೋಡಿ ಇಲ್ಲಿ, ಈ ಒಂದು ಕಾಂಪೌಂಡಲ್ಲಿ ಬಾಯ್ಲಿಂಗ್ ಪಾಯಿಂಟ್ ಎಷ್ಟಿದೆ? 375 ಡಿಗ್ರಿ ಕೆಲ್ವಿನ್. ಹಾಗೆ ಒಂದು ಬ್ರಾಂಚ್ ಆದಾಗ ಏನಾಯಿತು? ಡ್ರಾಪ್ ಆಯಿತು ಟು 364 ಡಿಗ್ರಿ ಕೆಲ್ವಿನ್. ಹಾಗೆ ಮತ್ತಷ್ಟು ಬ್ರಾಂಚ್ ಮಾಡಿದ್ರೆ ನೋಡಿ, ಟರ್ಷರಿ ಕಾಂಪೌಂಡ್ಗೆ ಏನಾಯಿತು? 346 ಡಿಗ್ರಿ ಕೆಲ್ವಿನ್. ಸೊ
ಸ್ಟ್ರೇಟ್ ಚೈನ್ ಇದ್ದಾಗ ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಆಗುತ್ತೆ, ಬ್ರಾಂಚ್ ಆಗ್ತಾ 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 ಏನಾಗುತ್ತೆ ಬಾಯ್ಲಿಂಗ್ ಪಾಯಿಂಟ್ ಡಿಕ್ರೀಸ್ ಆಗ್ತಾ ಆಗ್ತಾ ಬರುತ್ತೆ. ಅಷ್ಟೇನು ಟೆಂಪರೇಚರ್ ಬೇಕಾಗಲ್ಲ, ಬೇಗ ರಿಯಾಕ್ಟಿವ್ ಆಗಿಬಿಡ್ತವೆ. ಅರ್ಥ ಆಯ್ತಲ್ವಾ? ಇದು ನನ್ನ ಮೆಲ್ಟಿಂಗ್ ಹಾಗೂ ಬಾಯ್ಲಿಂಗ್ ಪಾಯಿಂಟ್ ಆಫ್ ದಿಸ್ ಪರ್ಟಿಕ್ಯುಲರ್ ಥಿಂಗ್. ನೆಕ್ಸ್ಟ್ ಇರುವಂಥದ್ದೇ ನನಗೆ ಮೆಲ್ಟಿಂಗ್ ಹಾಗೂ ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟ್? ಐಸೋಮರಿಕ್ ಡೈಹ್ಯಾಲೋಬೆನ್ಝೀನ್. ಐಸೋಮರಿಕ್ ಡೈಹ್ಯಾಲೋಬೆನ್ಝೀನ್. ಅಲ್ಲಿ ಮೋನೋಹ್ಯಾಲೋ ಆಲ್ಕೇನ್ ಆಯಿತು, ಇಲ್ಲಿ ಡೈಹ್ಯಾಲೋಬೆನ್ಝೀನ್. ಐಸೋಮರಿಕ್ ಅಂದರೆ ಸಿಮಿಲರ್ ಆಗಿರುವಂತಹ ಡೈಹ್ಯಾಲೋ. ಒಂದು ಬೆನ್ಝೀನಲ್ಲಿ 2 ಹ್ಯಾಲೋಜನ್ ಇದೆ ಅಂತಂದರೆ ಅದನ್ನು ಡೈಹ್ಯಾಲೋಬೆನ್ಝೀನ್ ಅಂತ ಹೇಳಿ ಕರಿತೀನಿ. ಓಕೆನಾ? ಈಗ ಬಾಯ್ಲಿಂಗ್ ಪಾಯಿಂಟ್ ಹೇಗಿರುತ್ತೆ, ಮೆಲ್ಟಿಂಗ್ ಪಾಯಿಂಟ್ ಹೇಗಿರುತ್ತೆ ಅಂತ ನೋಡೋದಾದರೆ, ನನ್ನ ಐಸೋಮರಿಕ್ ಡೈಹ್ಯಾಲೋಬೆನ್ಝೀನಲ್ಲಿ ಬಾಯ್ಲಿಂಗ್ ಪಾಯಿಂಟ್ ಆಲ್ಮೋಸ್ಟ್ ಸೇಮ್ ಇರುತ್ತೆ, ಆಲ್ಮೋಸ್ಟ್ ಸೇಮ್, ಸಿಮಿಲರ್. ಬಟ್ ಮೆಲ್ಟಿಂಗ್ ಪಾಯಿಂಟ್ ಚೇಂಜ್ ಆಗ್ತಾ ಹೋಗುತ್ತೆ. ಮೆಲ್ಟಿಂಗ್ ಪಾಯಿಂಟ್ ಇನ್ಕ್ರೀಸ್ ಆಗುತ್ತೆ, ಡಿಕ್ರೀಸ್ ಆಗುತ್ತೆ. ಯಾವಾಗ ಅಂತ ಹೇಳ್ತೀನಿ ನೋಡಿ ಇಲ್ಲಿ. ಇದು ನನ್ನ ಐಸೋಮರಿಕ್ ಡೈಹ್ಯಾಲೋಬೆನ್ಝೀನ್. ಬಾಯ್ಲಿಂಗ್ ಪಾಯಿಂಟ್ ಆಫ್ ಆಲ್ ದೀಸ್ ಥಿಂಗ್ಸ್ ಆರ್ ಸಿಮಿಲರ್. ನೋಡಿ ಇಲ್ಲಿ 453 ಡಿಗ್ರಿ ಕೆಲ್ವಿನ್, 446 ಡಿಗ್ರಿ ಕೆಲ್ವಿನ್ ಹಾಗೂ 448 ಡಿಗ್ರಿ ಕೆಲ್ವಿನ್. ಎಲ್ಲೋ ಒಂದು 2-3 ಡಿಗ್ರಿ ಚೇಂಜ್ ಆಗ್ತಿದೆ. ಬಟ್ ಮೆಲ್ಟಿಂಗ್ ಪಾಯಿಂಟ್ ಅಂತ ಬಂದಾಗ ಈ ಪ್ಯಾರಾ ಐಸೋಮರ್ ಇದೆಯಲ್ಲ, ಈ ನೋಡಿ ಇಲ್ಲಿ ಪ್ಯಾರಾ ಐಸೋಮರ್ಸ್, ದೇ ಹ್ಯಾವ್ ವಾಟ್? ಹೈ ಮೆಲ್ಟಿಂಗ್ ಪಾಯಿಂಟ್. ಪ್ಯಾರಾ ಐಸೋಮರ್ಸ್ ಹ್ಯಾವ್ ಹೈ ಮೆಲ್ಟಿಂಗ್ ಪಾಯಿಂಟ್ ವೆನ್ ಕಂಪೇರ್ಡ್ ಟು ಆರ್ಥೋ ಆ್ಯಂಡ್ ಮೆಟಾ. ಯಾಕೆ ಅಂತಂದರೆ ಈ ಪ್ಯಾರಾ ಐಸೋಮರ್ಸಲ್ಲಿ ನಮಗೆ ಸಿಮೆಟ್ರಿ ನೋಡ್ತಾ ಬರ್ತೀವಿ. ವಿ ಸಿ ಸಿಮೆಟ್ರಿಕಲ್ ನೇಚರ್. ನೋಡಿ ಇಲ್ಲಿ ಪ್ಯಾರಾ ಐಸೋಮರ್ಸ್ ಹ್ಯಾವ್ ಹೈ ಮೆಲ್ಟಿಂಗ್ ಪಾಯಿಂಟ್ ಇನ್ ಕಂಪ್ಯಾರಿಸನ್ ಟು ಆರ್ಥೋ ಆ್ಯಂಡ್ ಮೆಟಾ ಐಸೋಮರ್ಸ್. It is due to symmetry of para isomers that fits into the crystal lattice. ನೋಡಿ ಇಲ್ಲಿ ಮೆಲ್ಟಿಂಗ್ ಪಾಯಿಂಟ್, ನೋಡಿ ಇಲ್ಲಿ ಇದರದ್ದು ಮೆಲ್ಟಿಂಗ್ ಪಾಯಿಂಟ್ 256 ಡಿಗ್ರಿ ಕೆಲ್ವಿನ್, ಇದರದ್ದು 249 ಡಿಗ್ರಿ ಕೆಲ್ವಿನ್. 256, 249. ಆರ್ಥೋಲಿ ಜಾಸ್ತಿ, ಮೆಟಾಲಿ ಸ್ವಲ್ಪ ಕಡಿಮೆ. ಪ್ಯಾರಲ್ಲಿ ನೋಡಿ ಇಲ್ಲಿ ಪ್ಯಾರಲ್ಲಿ ದಿಢೀರ್ ಅಂತ ಇನ್ಕ್ರೀಸ್ ಆಯಿತು. ಯಾಕೆ? ಡ್ಯೂ ಟು ಸಿಮೆಟ್ರಿ. ಅರ್ಥ ಆಗ್ತೀಯಲ್ವಾ? ಸೊ ಇದು ನನ್ನ ಮೆಲ್ಟಿಂಗ್ ಹಾಗೂ ಬಾಯ್ಲಿಂಗ್ ಪಾಯಿಂಟ್. ಈಗ ನೆಕ್ಸ್ಟ್ ನೋಡೋದಾದರೆ, ಸೊ ನೆಕ್ಸ್ಟ್ ಇರುವಂಥದ್ದು ನನಗೆ ಡೆನ್ಸಿಟಿ. ಡೆನ್ಸಿಟಿ ಅನ್ನೋ ಒಂದು ಫಿಸಿಕಲ್ ಪ್ರಾಪರ್ಟಿ. ಡೆನ್ಸಿಟಿ ಯಾವಾಗ ಇನ್ಕ್ರೀಸ್ ಆಗುತ್ತೆ ಅಂತಂದರೆ ವೆನ್ ದರ್ ಇಸ್ ಇನ್ಕ್ರೀಸ್ ಇನ್ ದ ನಂಬರ್ ಆಫ್ ಕಾರ್ಬನ್ ಆಟಮ್ಸ್, ನಂಬರ್ ಆಫ್ ಹ್ಯಾಲೋಜನ್ ಆಟಮ್ಸ್ ಹಾಗೂ ಇನ್ಕ್ರೀಸ್ ಇನ್ ದ ಅಟಾಮಿಕ್ ಮಾಸ್. ನೋಡಿ ಇಲ್ಲಿ ಡೆನ್ಸಿಟಿ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಆ್ಯಂಡ್ ಇನ್ಕ್ರೀಸ್ ಇನ್ ನಂಬರ್ ಆಫ್ ಹ್ಯಾಲೋಜನ್ ಆಟಮ್ಸ್ ಅಲಾಂಗ್ ವಿತ್ ದಟ್ ದ ಅಟಾಮಿಕ್ ಮಾಸ್ ಆಫ್ ಹ್ಯಾಲೋಜನ್ ಆಟಮ್ಸ್. ಯಾವಾಗ ಇದೆಲ್ಲನೂ ಸಹ ಇನ್ಕ್ರೀಸ್ ಆಗುತ್ತೆ, ಡೆನ್ಸಿಟಿ ಆಫ್ ದ ಎಂಟೈರ್ ಕಾಂಪೌಂಡ್ ಸಹ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನೋಡಿ ಇಲ್ಲಿ ಮಕ್ಕಳೇ, ಒಂದು ಕಾಂಪೌಂಡ್ ಮುಖಾಂತರ ಕಾಂಪೌಂಡ್ಸ್ ಇದೆ ವಿತ್ ದ ಡೆನ್ಸಿಟಿ ಇದೆ. ಡೈಕ್ಲೋರೋಮೀಥೇನ್, ಟ್ರೈಕ್ಲೋರೋಮೀಥೇನ್ ಹಾಗೂ ಟೆಟ್ರಾಕ್ಲೋರೋಮೀಥೇನ್. ಡೈಕ್ಲೋರೋಮೀಥೇನಲ್ಲಿ ನನಗೆ 2 ಹ್ಯಾಲೋಜನ್ ಇದೆ. ನೋಡಿ ಇಲ್ಲಿ 2 ಹ್ಯಾಲೋಜನ್ ಇದೆ. ಸೊ ಡೆನ್ಸಿಟಿ ಏನಾಯ್ತು ಅವಾಗ? 1.336 ಗ್ರಾಮ್ ಪರ್ ml. ಈಗ ಇದರಲ್ಲಿ ಟ್ರೈಕ್ಲೋರೋಮೀಥೇನ್ 1, 2, 3 3 ಹ್ಯಾಲೋಜನ್ ಇದೆ, 3 ಹ್ಯಾಲೋಜನ್ ಇದೆ. ಸೊ ಏನಾಗುತ್ತೆ ಡೆನ್ಸಿಟಿ ಅವಾಗ? 1.489 ಗ್ರಾಮ್ ಪರ್ ml ಇನ್ಕ್ರೀಸ್ ಆಯಿತು. ಈಗ ಕೊನೆಯದಾಗಿ ವಾಟ್? ಯಾವುದಿದು? ಕಾರ್ಬನ್ ಟೆಟ್ರಾಕ್ಲೋರೈಡ್. 1, 2, 3, 4 ಹ್ಯಾಲೋಜನ್ ಆಟಮ್ ಇದೆ. ಸೊ 1.595 ಗ್ರ್ಯಾಜುವಲ್ ಇನ್ಕ್ರೀಸ್. ಸೊ ಇನ್ಕ್ರೀಸ್ ಇನ್ ನಂಬರ್ ಆಫ್ ಹ್ಯಾಲೋಜನ್ ಆಟಮ್ ಇನ್ಕ್ರೀಸಸ್ ದ ಡೆನ್ಸಿಟಿ. KCT ಇದು ತುಂಬ ಇಂಪಾರ್ಟೆಂಟ್. ಈಗ ಕೊನೆಯದಾಗಿ ನನಗೆ ಮಾತಾಡಬೇಕಾಗಿರೋದೆ ಸಾಲ್ಯುಬಿಲಿಟಿ. ಸಾಲ್ಯುಬಿಲಿಟಿ ಆಸ್ ಅ ಫಿಸಿಕಲ್ ಪ್ರಾಪರ್ಟಿ. ಸೊ ಸಾಲ್ಯುಬಿಲಿಟಿ ಹೆಂಗಪ್ಪ ಅಂತಂದರೆ, ನಮ್ಮ ಹ್ಯಾಲೋ ಆಲ್ಕೇನ್ ಹಾಗೂ ಹ್ಯಾಲೋರಿನ್ ದೇ ಆರ್ ಸ್ಪೇರಿಂಗ್ಲಿ ಸಾಲ್ಯುಬಲ್ ಇನ್ ವಾಟರ್ ಬಟ್ ದೇ ಆರ್ ರೆಡಿಲಿ ಸಾಲ್ಯುಬಲ್ ಇನ್ ಆರ್ಗ್ಯಾನಿಕ್ ಸಾಲ್ವೆಂಟ್ಸ್. ನೋಡಿ ಇಲ್ಲಿ ಆಲ್ಕೈಲ್ ಹ್ಯಾಲೈಡ್ಸ್ ಆ್ಯಂಡ್ ಅರೈಲ್ ಹ್ಯಾಲೈಡ್ಸ್ ಆರ್ ಸ್ಲೈಟ್ಲಿ ಸಾಲ್ಯುಬಲ್ ಇನ್ ವಾಟರ್ ಬಟ್ ದೇ ಟೆಂಡ್ ಟು ಡಿಸಾಲ್ವ್ ಇನ್ ಆರ್ಗ್ಯಾನಿಕ್ ಸಾಲ್ವೆಂಟ್ಸ್. ಆರ್ಗ್ಯಾನಿಕ್ ಸಾಲ್ವೆಂಟ್ಸಲ್ಲಿ ಈಸಿಯಾಗಿ ಸಾಲ್ಯುಬಲ್ ಆಗ್ತವೆ, ಬಟ್ ನಮ್ಮ ವಾಟರಲ್ಲಿ ಇಟ್ ಇಸ್ ಸ್ಪೇರಿಂಗ್ಲಿ ಸಾಲ್ಯುಬಲ್. ಯಾಕೆ ಅಂತ ಹೇಳ್ತೀರಾ? ಇಲ್ಲಿ ಅರೈಲ್ ಹ್ಯಾಲೈಡ್ಸ್ ಹಾಗೂ ಆಲ್ಕೈಲ್ ಹ್ಯಾಲೈಡ್ಸ್ಗೆ ಯಾವುದೇ ರೀತಿಯ ಬಾಂಡ್ ಬ್ರೇಕಿಂಗ್ ಕೆಪಾಸಿಟಿನೂ ಇರಲ್ಲ ಅಥವಾ ಬಾಂಡ್ ಮೇಕಿಂಗ್ ಕೆಪಾಸಿಟಿನೂ ಇರಲ್ಲ. ನೋಡಿ ಇಲ್ಲಿ ರಿಲೇಟಿವ್ಲಿ ಲಾರ್ಜ್ ನಂಬರ್ ಆಫ್ ಅಥವಾ ಲಾರ್ಜ್ ಅಮೌಂಟ್ ಆಫ್ ಎನರ್ಜಿ ಇಸ್ ರಿಕ್ವೈರ್ಡ್ ಟು ಡಿಸಲ್ಯೂಟ್ ಅ ಕಾಂಪೌಂಡ್ ಆ್ಯಂಡ್ ಟು ಬ್ರೇಕ್ ದ ಅಟ್ರಾಕ್ಟಿವ್ ಫೋರ್ಸಸ್ ಬಿಟ್ವೀನ್ ಹ್ಯಾಲೋಜನ್ ಹಾಗೂ ಕಾರ್ಬನ್ ಆಟಮ್. ಬಾಂಡ್ ಬ್ರೇಕ್ ಮಾಡೋಕ್ಕೆ ಜಾಸ್ತಿ ಎನರ್ಜಿ ಬೇಕು ಆ್ಯಂಡ್ ಬಾಂಡ್ ಫಾರ್ಮ್ ಆಗಬೇಕಾದ್ರೆ ಕಡಿಮೆ ಎನರ್ಜಿ ರಿಲೀಸ್ ಆಗುತ್ತೆ. And hence they say that the solubility of haloalkanes or halorines are very low. Not really, they neither develop new hydrogen bonds nor breaks the old hydrogen bonds. ಅರ್ಥಾಗ್ತಿಲ್ವಾ? ಸಾಲ್ಯುಬಿಲಿಟಿ ಅಂತ ಬಂದಾಗ ಇಟ್ ಈಸ್ ವೆರಿ ಲೋ. KCTಗೆ ತುಂಬ ಇಂಪಾರ್ಟೆಂಟ್ ಇದು. ಓಕೆ ಮಕ್ಕಳೇ, ಇದು ನನ್ನ ಫಿಸಿಕಲ್ ಪ್ರಾಪರ್ಟಿ ಆಯಿತು.
ವೆಲ್ ಮಕ್ಕಳೇ, ಇವತ್ತಿನ ಕ್ಲಾಸಿಗೆ ಇಷ್ಟು ಸಾಕು. ಆ್ಯಂಡ್ ಇವತ್ತಿನ ಕ್ಲಾಸಲ್ಲಿರುವಂಥ ಎಲ್ಲ ಕಾನ್ಸೆಪ್ಟ್ಸ್ನ ನೀವು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ. ಆ್ಯಂಡ್ ಮುಂದಿನ ಕ್ಲಾಸಲ್ಲಿ ಏನು ಓದ್ತೀರಾ ಅಂತಂದರೆ ಇಟ್ ಈಸ್ ಕೆಮಿಕಲ್ ರಿಯಾಕ್ಷನ್ಸ್ ಆಫ್ ಹ್ಯಾಲೋ ಆಲ್ಕೀನ್ಸ್. ಕೆಮಿಕಲ್ ರಿಯಾಕ್ಷನ್ಸ್ ಆಫ್ ಹ್ಯಾಲೋ ಆಲ್ಕೀನ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ? ಸೊ ಇವತ್ತಿನ ಕಾನ್ಸೆಪ್ಟ್ ನಿಮ್ಮೆಲ್ಲರಿಗೂ ಸಹ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತಾ ಮುಂದಿನ ಕ್ಲಾಸಲ್ಲಿ ಸಿಗೋವರೆಗೂ ಟಾಟಾ ಬಾಯ್, ಟೇಕ್ ಕೇರ್ ಮಕ್ಕಳೇ.